ಹಿಂಸೆಯಿಂದ ಜಯಿಸಲಾಗದ್ದನ್ನು ಮುನಿಗಟ್ಟು ಶ್ರೀ ಜೀವನ ಶೆಟ್ಟಿಯವರ ಧರ್ಮಪತ್ನಿ ದಿವಂತ ಶ್ರೀಮತಿ ವಿಶಾಲಾಕ್ಷಿಯವರ ಸ್ಮರಣಾರ್ಥ ಅವರ ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳು ನಡೆಸಿಕೊಳ್ಳಬೇಕಿದ್ದಾರೆ. ವಿಶ್ವಧರ್ಮೋಸ್ತು ಮಂಗಲಂ. बोलिए वर्तमान महावीर भगवान की जय जय। ओम जय जम्यान्तक जय जय निष्कलङ्करो सविभूम जय 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 तीर्थङ्कर जय जय देवी मे सुखं दद्यात्। ओम स्वस्थस्त्री पूर्णगिरीन्द्रमस्तकलशन् माणिक्यभासिते पीठे पाण्डकनामदेव शुभगे जन्माभिषेकोत्सवे देवेन्द्रे शुभमानसेर्विनिहिता संसारसन्तापर देवपातु जनस्तकं सभवगी सस्रावगी अंसभा आहार प्रातिहार्य प्रकटित महिमा नव्य दिव्यादिभाषा भूषा श्री महावीर प्रतित गुणमहा रम्य लीला सुगम्यं पातु स्त्री कलाभां कलितवसुजयं संचिता घण्य पुण्यं वण्यं श्रद्धानुपूजा गुणमणिनिवहं स्नानकं जैनसङ्गः स्वस्ति अनवरत विनमदनरोदवृन्द वन्द्यमयोकमालां अपविलसिता पाधार वृन्द गन्धसंसिदनादि श्रीमदादि प्रसिद्धरमुप अतिशय सुरपुष्पजङ्गलनामधेयस्य समस्त शान्तिं कुरु गुरु सर्व अभीष्ट सिद्धिं कुरु गुरु श्री महावीर तीर्थङ्कर परमजनदेवाय जन्माभिषेक पूजोत्सवक्रवदशे स्वस्तये कलशो धरणं करोमि नमः स्वाहा. ಕುಮಾರ್ ಮತ್ತು ಸಹನಾ ಕಿರಣ್ ಕುಮಾರ್ ಹಾಗೂ ಅವರ ಮೊಮ್ಮಗಳು ಮೊದಲ ಅಭಿಷೇಕವನ್ನು ಮಾಡ್ತಾರೆ. ಅದಾದ ಬಳಿಕ 108 ಕಲಶಗಳಿಂದ ಶ್ರಾವಕರಿಂದ ಜನ್ಮಾಭಿಷೇಕ ನಡೆಯಲಿದೆ. ಇದರಲ್ಲಿ ಶ್ರಾವಕರಿಗೂ ಕೂಡ ಅವಕಾಶ ಇರುತ್ತದೆ. ಶ್ರಾವಕರು ಅಭಿಷೇಕ ಮಾಡುವಾಗ ಮಾತ್ರ ಅಭಿಷೇಕ ಮಾಡಬೇಕಂತೇಳಿ ನಾವು 108 ಕಲಶಗಳಿಂದ ಅಭಿಷೇಕ ಮಾಡುವಂಥ ಅವಕಾಶ ಇದೆ. ಎಲ್ಲ ಶ್ರಾವಕ ಅದಾದ ಬಳಿಕ ಪಡೆದುಕೊಂಡಿದ್ದಾರೆ. ಕೆಲವು ಪಡೆದುಕೊಳ್ಳುವವರಿಗೆ ಅವಕಾಶ ಕೂಡ ಇದೆ. पुण्याशया व्याहृतये श्रीकैसारुघटा श्रीतैरविततये संतापवेक्षैवतये कृष्णोद्रेकहरैर्जप्रशमतये प्राणोपमये प्राणिनां काये जयनवचोमृतातिशैभिः
ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಸಭಾ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಅದೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಾಕ್ಷೀಭೂತರಾಗಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಭಿನ್ನವಿಸಿಕೊಳ್ತಾ, ಮಾತಿಗಿಂತ ರಾಗಕ್ಕೆ ಬಹಳ ಪ್ರಾಧಾನ್ಯತೆ. ನಮ್ಮನ್ನು ಭಕ್ತಿ ಸುಧೆಯಲ್ಲಿ ಹರಿಸಬೇಕು ಅಂತಿದ್ರೆ ನಾವು ಹಾಡನ್ನು ಕೇಳಬೇಕು. ಆ ಸುಶ್ರಾವ್ಯವಾದ ಹಾಡಿಗೆ ನಾವು ಕಿವಿಯಾದರೆ ಮಾತ್ರ ನಮ್ಮ ಮನಸ್ಸು ಇಲ್ಲಿಂದ ಚಂಚಲವಾಗುವುದನ್ನು ಹಿಡಿದಿಡಬಹುದು ಅಂತ ಹೇಳುವ ಚಿಂತನೆಯಲ್ಲಿ ಜಯಶ್ರೇಖ ತಯಾರಾಗಿದ್ದಾರೆ. ಇನ್ನೊಂದು ಹಾಡಿನತ್ತ ಕೂಡಿ ಹೋಗೋಣ ಬನ್ನಿ ಹಾಡಿ ನಲಿಯೋಣ, ಕೂಡಿ ಹೋಗೋಣ ಬನ್ನಿ ಹಾಡಿ ನಲಿಯೋಣ, ಶ್ರೀ ಬಾಲನಿಗೆ ಜನ್ಮಾಭಿಷೇಕವ ಮಾಡೋಣ, ಶ್ರೀ ಬಾಲನಿಗೆ ಜನ್ಮಾಭಿಷೇಕವ ಮಾಡೋಣ, ಅಭಿಷೇಕ ಮಾಡೋಣ ಬನ್ನಿ ಅಭಿಷೇಕ ಮಾಡೋಣ. ಈಗ ಕ್ಷೀರಾಭಿಷೇಕವನ್ನು ಮುಂದುವರಿಸೋಣ. ಕ್ಷೀರಾಭಿಷೇಕವನ್ನು ಜ್ಯೋತ್ಸ್ನಾ ಭರತ್ ಕುಮಾರ್, ಶ್ರೀಮತಿ ಡಾಕ್ಟರ್ ಬಾಲಿಕಾ ಪ್ರಶಾಂತ್, ಮಹಾವೀರ್ ಜೈನ್, JB ಉಪಾಧ್ಯಾಯ, ಡಾಕ್ಟರ್ ಲತಾ ಪಂಡಿತ್ ಮಂಗಳೂರು, ವಿನೋದ್ ಮತ್ತು ವೈಶಾಲಿ ಉಪಾಧ್ಯಾಯ ಮಂಗಳೂರು, ವಿಜಯ ಧರ್ಮಪಾಲ್ ಮತ್ತು ಕುಟುಂಬಸ್ಥರು ಮಂಗಳೂರು, ಅನನ್ಯ ರೋಹಿತ್ ಹೆಗ್ಡೆ ಮಂಗಳೂರು, ಮಾಲಿನಿ ಬಲ್ಲಾಳ್ ಮತ್ತು ಚೈತ್ರ ಯಶೋಧರ್ ಮಂಗಳೂರು, ಶರಣ್ಯ ಶ್ರೀಮತಿ ಕವಿತಾ ಪುಷ್ಪರಾಜ್ ಮತ್ತು ಶ್ರೀ ಮಣಿಪುರ ಮಾಡಿ ಅಭಿಷ್ ಬಳ್ಳಾರಿ ಮಂಗಳೂರು, ಶ್ರೀಮತಿ ವಿನೋದ ಮಧ್ಯ ಮತ್ತು ಶ್ರೀ ಶಿವಸೇನೆ ಮಧ್ಯ ಮಂಗಳೂರು ಹಾಗೂ ಸುಧಾ ಬಳಿಗರ್ ಮಂಗಳೂರು ಇವರು ಈ ಅಭಿಷೇಕವನ್ನು ನಡೆಸಲಿದ್ದಾರೆ. ಭಗವಂತನನ್ನ ಬೇರೆ ಬೇರೆ ಬಣ್ಣಗಳಲ್ಲಿ ಕಣ್ತುಂಬಿಸಿಕೊಳ್ಳುವ ಮಾತ್ರ ಮುಂದಿನ ಜನ್ಮ ಕಲ್ಯಾಣೋತ್ಸವದವರೆಗೂ ಕೂಡ ನಮ್ಮ ಮನಸ್ಸಲ್ಲಿ ಜನಕಂತ
ಶಿವೇಂದ್ರ ಬಲ್ಲಾಳ್ ಮತ್ತು ಮಮತಾ ಶಿವೇಂದ್ರ ಬಲ್ಲಾಳ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಭಗವಂತನಾಗಿರ್ತಕ್ಕಂತಹ ಮಹಾವೀರ ಕರ್ಮರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಇದಾದ ಬಳಿಕ ಶ್ರೀಗಂಧದ ಅಭಿಷೇಕ ನಡೆಯಲಿದೆ. ಅಭಿಷೇಕ ಎಂದ ಕ್ಷಣ ಎಲ್ಲ ಸಮ್ಯಕ್ ಸಂಪನ್ನನ ಮನಸ್ಸಿರ್ತಕ್ಕಂಥದ್ದು ಗಂಧದ ಅಭಿಷೇಕದ ಮೇಲೆ. ಯಾಕೆಂತ ಹೇಳಿದ್ರೆ ಆ ಗಂಧದ ಅಭಿಷೇಕ ಮಾಡುವಾಗ ಸುಸುವಂತಹ ಆ ಸುವಾಸ ಶ್ರೀಮತಿ ತಾರಾಶ್ರೀ ಜಯಶೆಟ್ಟಿ ಮತ್ತು ಪರಿವಾರದವರು, ಶ್ರೀಮತಿ ನಂದಿತಾ ಮತ್ತು ವಿಜಯಶ್ರೀ ಶೆಟ್ಟಿ ಹಾಗೂ ಪರಿವಾರದವರು, ಶ್ರೀಮತಿ SP ಸುಜಯಕುಮಾರಿ ಮಣ್ಣಗುಟ್ಟ ಮತ್ತು ಪರಿವಾರದವರು, ಶ್ರೀಮತಿ ಸುಧಾ ಮತ್ತು ಶ್ರೀ ಜಿತೇಶ್ ಎಸ್ ಪ್ರಮೋಟರ್ಸ್ ಮಂಗಳೂರು, ಶ್ರೀಮತಿ ಶಿಲ್ಪಾ ಮತ್ತು ಶ್ರೀ ದರ್ಶನ್ ಐಶ್ವರ್ಯ ಹರ್ಪಲ್ಸ್ ಮಂಗಳೂರು, ಶ್ರೀಮತಿ ಪವಿತ್ರ ಮತ್ತು ಶ್ರೀ ವಿಕಾಸ್ ಜೈನ್ ಧನ್ಯತಾ ಮಂಗಳೂರು, ಶ್ರೀಮತಿ ಸುಚೇತ ಮತ್ತು ಚಂದ್ರಕೀರ್ತಿ ಜೈನ್ ಮಂಗಳೂರು, ಶ್ರೀಮತಿ ಗಂಧದ ಅಭಿಷೇಕ ಸಂಪನ್ನಗೊಳ್ತಾ ಇದೆ. ಇದಾದ ಮೇಲೆ ಚಂದನದ ಅಭಿಷೇಕ ನಡೆಯಲಿಕ್ಕಿದೆ. ಈ ಗಂಧದ ಅಭಿಷೇಕದಲ್ಲಿ ಜೈನ್ ಮಂಗಳೂರು ಇದರ ಪದಾಧಿಕಾರಿಗಳು ಸದಸ್ಯರು ಒಂದು ಅಭಿಷೇಕವನ್ನು ಸಂಪನ್ನಗೊಳಿಸಬೇಕು ಅಂತ ಹೇಳಿ ಅಧ್ಯಕ್ಷರು ತಮ್ಮ ನಿರೀಕ್ಷೆಯಲ್ಲಿದ್ದಾರೆ. ರತ್ನಾಕಂದು ಸುಸಂಸ್ಕೃತ ಜೀವಿಯ ಲಕ್ಷಣವಾಗಿದೆ ಎಂದು ಹೇಳಿದ್ದಾರೆ ಮತ್ತು ಇದು ಸಾರ್ವತ್ರಿಕವಾದ ಮಾನ್ಯತೆಯನ್ನು ಹೊಂದಿದೆ. ಪರಸ್ಪರದ ನೆರವು, ಸಹಕಾರ ನೀಡುವ ಮನೋಭಾವ, ಮೈತ್ರಿಯುತ ಬದುಕು ಉನ್ನತ ಆದರ್ಶಕ್ಕೆ ಕಾರಣವಾಗುತ್ತದೆ. ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಅದನ್ನು ಕಸಿದುಕೊಳ್ಳಲು ಯಾರಿಗೂ ಅಧಿಕಾರವಿಲ್ಲ. ಈ ಜಗತ್ತಿನ ಎಲ್ಲ ಜೀವಿಗಳನ್ನು ನಾವು ಮೈತ್ರಿ ಭಾವದಿಂದ ಕಾಣಬೇಕು. ಯಾವುದೇ ಜೀವಿಗೂ ಉದ್ದೇಶಪೂರ್ವಕವಾಗಿ ಹಿಂಸಿಸಬಾರದು, ನೋಯಿಸಬಾರದು. ಈಗ ವರ್ತಮಾನ ಕಾಲದ ಅಂತಿಮ ತೀರ್ಥಂಕರಾಗಿರ್ತಕ್ಕಂಥ ಭಗವಾನ್ ಮಹಾತ್ಮಾವೇರ ವರ್ಧಮಾನ ತೀರ್ಥಂಕರಿಗೆ ಪೂರ್ಣ ಕುಂಭಾಭಿಷೇಕವನ್ನು ನಮ್ಮ ಈ ಬಸದಿಯ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂತಹ ಶ್ರೀಯುತ ಶೋಭಕರ್ ಬಲ್ಲಾಳ್ ಮತ್ತು ಕುಟುಂಬಸ್ಥರು, ಶ್ರೀಯುತ ಸುರೇಶ್ ಬಲ್ಲಾಳ್ ಮತ್ತು ಕುಟುಂಬಸ್ಥರು ಹಾಗೂ ಶ್ರೀಯುತ ಭರತ್ ಬಲ್ಲಾಳ್ ಮತ್ತು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಮಂಗಳೂರಿನ ಜೈನ ಸಮಾಜಕ್ಕೊಂದು ದೊಡ್ಡ ಕೊಡುಗೆ ನಮ್ಮ ಜೈನ್ ಮಂಗಳೂರಿನ ಕಾರ್ಯಕ್ರಮವಾಗಿದ್ದು, ನಮ್ಮ ಜೈನ್ ಸೊಸೈಟಿಯ ಆದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಲ್.ಡಿ. ಬಲ್ಲಾಳ್ ಇವರ ಮಾರ್ಗದರ್ಶನ ಮತ್ತು ಪ್ರೇರಣೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನಗಳೇ ಇಂದಿನ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿದೆ ಬಂಧುಗಳೇ. ಆದ್ದರಿಂದ ನಾವೆಲ್ಲರೂ ಕೂಡ ಅವರನ್ನು ಬಹಳ ಪ್ರೀತಿಯಿಂದ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇನ್ನು ಪೂರ್ಣ ಕುಂಭಾಭಿಷೇಕ ಮುಗಿದ ಕೂಡಲೇ ನಮ್ಮ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಆಮೇಲೆ ಮಹಾಮಂಗಳಾರತಿ, ತದನಂತರ ಆಗಮಿಸಿರ್ತಕ್ಕಂತಹ ಧರ್ಮ ಬಂಧುಗಳಿಗೆ ಸಂಘ ಸಂತರ್ಪಣೆಯನ್ನು ನೆರವೇರಿಸಲಿದೆ. ಇಂದಿನ ಬೆಳಗಿನ ಉಪಹಾರ ಮತ್ತು ಸಂಘ ಸಂತರ್ಪಣೆಯ ಕರ್ತೃಗಳಾಗಿರ್ತಕ್ಕಂತಹ ಮುಳಿಬೆಟ್ಟು ಶ್ರೀ ಜೀವಂತ ಶೆಟ್ಟಿಯವರ ಧರ್ಮಪತ್ನಿ ದಿವಂಗತ ಶ್ರೀಮತಿ ವಿಶಾಲ
दुर्भिक्षं दुर्मारे नमः जगतां महाभूति बलोके तेने नमः दर्शनक्रम सर्वोत्तमः सर्वसौदाय शान्तिदाः तस्मै परमं सर्वानित्यानिवासिता निहन्त्रे मूलमन्त्राय तस्मै पुष्पाञ्जलिं सवेते नमस्ते वर्धमानाय सद्योगाय नमस्ते आलोका ಅವಕಾಶ ಇದೆ. ಈಗ ಜನ್ಮಾಭಿಷೇಕ ಆಗಿದೆ. ಈಗ ಜಿನಪಾಲನೆಗೆ ನಾಮಕರಣೋತ್ಸವ ಪಾಂಡುಕೇಶನೆಯ ಮುಂದೆ ನಡೆಯಲಿದೆ. ಇದು ನಡೀತಾ ಇರ್ತಕ್ಕಂಥದ್ದು ಕುಂಡಲಪುರಿಯ ನಂದ್ಯಾವರ್ತ ಅರಮನೆಯಲ್ಲಿ ಸಿದ್ಧಾರ್ಥ ಮಹಾರಾಜ ಮತ್ತು ಪ್ರಿಯಕಾರಿಣಿ 56 ದೇಶಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರ ಪ್ರತೀಕವಾಗಿ ಈ ಕಡಲತೀರ ಮಂಗಳೂರು ಸಾವಯವಿಕರಿಗೆ 56 ದೇಶಗಳಿಂದ ಆಜ್ಞೆ ಬಂದಿದೆ. ನಮ್ಮ ಪ್ರತಿನಿಧಿಗಳಾಗಿ ನೀವೇ ಹೋಗಿ ನಾಮಕರಣವನ್ನು ಮಾಡಿ ಅಂತ ಹೇಳಿ. ಆದ್ದರಿಂದ ನೆರೆದಿರ್ತಕ್ಕಂಥ ಎಲ್ಲ ಶ್ರಾವಕಿಯರು ಕೂಡ ಆಗಮಿಸಿ ಈ ಜಿನಪಾಲನ ನಾಮಕರಣದ ಮಹೋತ್ಸವದಲ್ಲಿ ಭಾಗವಹಿಸಬೇಕು. ಇಲ್ಲಿ ಜಿನಪಾಲನ ದರ್ಶನಕ್ಕೆ ಹೋಗುವಾಗ ನಾವು ಹೇಗೆ ಮಗುವನ್ನು ನೋಡ್ಲಿಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗೋದಿಲ್ವೋ ಹಾಗೆ ಜಿನಕಣ್ಣನ್ನು ನೋಡ್ಲಿಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗ್ಲಿಕ್ಕಿಲ್ಲ. ಹಣ ಮಾತ್ರ ಕೊಡಬೇಕು ಅಂತಿಲ್ಲ. ಜಿನಕಣ್ಣನಿಗೆ ಚಿನ್ನ ಬೆಳ್ಳಿ ಕೂಡ ತೊಟ್ಟಲಿಗೆ ಹಾಕ್ಬೋದು ಅಂತ ಹೇಳಿ ಸಮಿತಿ ಹಾಗಾಗಿ ನೆನಪಿಸ್ತಾ ಇರ್ತದೆ ನಿಮಗೆ. ಬಂಧುಗಳೇ, ಈಗ ಜಿನಪಾಲನ ನಾಮಕರಣೋತ್ಸವದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು. ಜಿನಪಾಲನ ತೂಗಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹಾಗೆ ಹಾಡು ಹೇಳುವವರು ಕೂಡ ಜಿನಪಾಲನೆಗೆ ಬಂದು ಜೋಗುಳ ಹಾಡಬಹುದು ಅಂತ ಹೇಳಿ ಈ ಜನ್ಮ ಕಲ್ಯಾಣೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ಕೂಡ ಬಹಳ ಭಕ್ತಿಯಿಂದ ಶ್ರೀಯುತ ದಿಲೀಪ್ ಜೈನ್ ಅವರು ಧನ ಸಹಾಯವಿತ್ತು ಸಹಕರಿಸ್ತಾರೆ. ಈ ಬಾರಿಯೂ ಕೂಡ ಅವರು ಬಹಳ ಭಕ್ತಿಯಿಂದ ನಮ್ಮ ಜೈನ ಧರ್ಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಬಹಳ ಉತ್ಸುಕತೆಯಿಂದ ಭಾಗವಹಿಸುವುದು ಮಾತ್ರವಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜೈನ ಸಮುದಾಯ ಆಭಾರಿಯಾಗಿದೆ. ಬಂದರು ಸಿದ್ಧಾರ್ಥ ಮಹಾರಾಜರು ಕರ್ನಾಟಕ ನಾಮಕರಣ ಮಾಡ್ತಾ ಇದ್ದಾರೆ. ಕುಳಿತಂತಹ ಧರ್ಮವಾದಿಗಳೆಲ್ಲರೂ ಕೂಡ ಜಯಕಾರ ಹಾಕಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಿ ವೇದವಾಸ್ ಕಾಮತ್ರು ದಕ್ಷಿಣ ಕ್ಷೇತ್ರದ ಒಂದು ಶಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಅನೇಕ ಮಹಾವೀರ ಜಯಂತಿಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಮೂಡದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸದಾಶಿವ ಉಳ್ಳಾಲರು ಬಂದಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರಲ್ಲಿ ಓರ್ವರಾದ ರಾಜೇಶ್ ಬಿ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಂದಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಸನ್ಮಾನ್ಯ ಶ್ರೀ ಮುನಿರಾಜ್ ರಿಂಜಾಳ್ರವರು ನಿವೃತ್ತ ಮುಖ್ಯೋಪಾಧ್ಯಾಯರು ತಾವು ಬಂದಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಜೈನ್ ಸೊಸೈಟಿಯ ಗೌರವಾಧ್ಯಕ್ಷರು, ಈ ಬಸದಿಯ ಆಡಳಿತಗಾರರಾದಂಥ ಶ್ರೀಯುತ ಸುರೇಶ್ ಬಳ್ಳಾರಿ
ದೀಪ ಪ್ರಜ್ವಲನೆ ಸಂಕೇತ. ಈ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಖಾದರ್ ಫರೀದ್ ಮತ್ತು ವೇದಿಕೆಯ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರನ್ನ ಶ್ರೀಯುತ ಪುಷ್ಪರಾಜ್ ಜೈನ್ ಇವರು ಪುಷ್ಪ ಕೊಟ್ಟು ಶಾಲು ಹೊದಿಸಿ ಗೌರವಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವರನ್ನ ಶ್ರೀಯುತ ಸುರೇಶ್ ಬಲ್ಲಾಳ್ ಇವರು ಸ್ಮರಣಕ್ಕೆ ಇಟ್ಟು ಪುಷ್ಪ ಬಿಟ್ಟು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸನ್ಮಾನ್ಯ ಶ್ರೀ ಸದಾಶಿವ ಒಳ್ಳಾಳ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರನ್ನ ಶ್ರೀಯುತ ಶೋಭಕರ್ ಬಲ್ಲಾಳ್ ಇವರು ಭಾವಚಿತ್ರಕ್ಕೆ ಪುಷ್ಪ ನಮನ. ಪಕ್ಷದಲ್ಲಿ ಜೈನ್ ಸೊಸೈಟಿ ಮಂಗಳೂರು ಇದರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಭಗವಾನ್ ಶ್ರೀ ಮಹಾವೀರ್ ಜಯಂತಿಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತರು ಮಂಗಳೂರು ಶಾಸಕರಂತಹ ಸನ್ಮಾನ್ಯ ಡಿ ವೇದವ್ಯಾಸ ಕಾಮತ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಮಂಗಳೂರು ನಗರ ಅಭಿಪ್ರಾಧಿಕಾರದ ಅಧ್ಯಕ್ಷರು ಗೌರವಂತ ಸದಾಶಿವ ಉಲ್ಲಾಲ್ ಅವರೇ, ಮಂಗಳೂರು ನಗರ ಅಭಿಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ನಮಗೆಲ್ಲರಿಗೂ ಗೌರವಿತರಾಗಿರುವಂತಹ ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವ ಸನ್ಮಾನ್ಯ ಸುರೇಶ್ ಬಲ್ಲಾಳ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ಪಷ್ಟವಾದ ಉಪನ್ಯಾಸ ನೀಡುವಂತಹ ನಮ್ಮ ಗೌರವಿತರು ನಿವೃತ್ತ ಮುಖ್ಯೋಧ್ಯಾಪಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮುನಿರಾಜ್ ರೆಂಜಲ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತಂತಹ ನಮ್ಮೆಲ್ಲರ ಗೌರವಿತಂಥ ರತ್ನಾಕರ್ ಜೈನ್ ಅವರೇ, ನನ್ನ ಆತ್ಮೀಯರು ಸನ್ಮಿತವಂತ ಪುಷ್ಪರಾಜ್ ಜೈನ್ ಅವರೇ, ಅದೇ ರೀತಿ ಕಾರ್ಯದರ್ಶಿ ಸಚಿನ್ ಅವರೇ, ಅದೇ ರೀತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಯಾದಂಥ ರಾಜೇಶ್ ಅವರೇ, ಸುಧಾಕರ್ ಅವರೇ, ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ನಮ್ಮ ಸೇವೆ ಸಮಾಜ ಕೊಟ್ಟಂತ ಪ್ರತಿಯೊಂದು ವಿಶೇಷ ಮಾಧ್ಯಮ ಜೀವೇಂದ್ರ ಶೆಟ್ಟಿಯವರ ಕುಟುಂಬದವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಕರತಾಡನ ಅರ್ಪಿಸುವುದರ ಮೂಲಕ ಧನ್ಯತಾ ಭಾವವನ್ನು ಧನ್ಯೋಸ್ಮರಣೆ ಅರ್ಪಿಸಬೇಕು. ಇವರಿಗೆ ವೇದಿಕೆಯ ಗಣ್ಯರು ಗೌರವ ಸಮರ್ಪಿಸಬೇಕು. ಶಾಲು ಹೊದಿಸಿ, ಪೀಠ ತೊಡಿಸಿ, ಹಾರ ಹಾಕಿ ಸ್ಮರಣಿಕೆ ಇಟ್ಟು ಅವರನ್ನು ಗೌರವಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಮಣಿಬೆಟ್ಟು ಜೀವೇಂದ್ರ ಶೆಟ್ಟಿಯವರ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಶಾಸನ ದೇವತೆಗಳು ಎಂದೂ ಇಂತಹ ಭಾಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಈ ಬಸದಿಯಲ್ಲಿ ಯಾವುದೇ ಧಾರ್ಮಿಕ ಕೈಂಕರ್ಯಗಳು ನಡೆಯಬೇಕಾಗಿದ್ದರೂ ಕೂಡ ಒಂದಷ್ಟು ಬಹಳ ಸಿಹಿ ಮನಸ್ಸಿನಿಂದ, ಬಹಳ ಸಂತೃಪ್ತ ಮನಸ್ಸಿನಿಂದ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ರತ್ನತ್ರಯಗಳಂತಹ ಮೂರು ಶೋಭಕರ್ ಬಲ್ಲಾಳ್, ಸುರೇಶ್ ಬಲ್ಲಾಳ್ ಮತ್ತು ಭರತ್ ಬಲ್ಲಾಳ್ ಇವರ ಕುಟುಂಬಸ್ಥರಿಗೆ ನಾವೆಲ್ಲರೂ ಕೂಡ ಧನ್ಯೋಸ್ಮಿ ಎನ್ನುವಂತಹ
ಮತ್ತೊಮ್ಮೆ ನಾವೆಲ್ಲರಿಗೂ ಕೂಡ ಕರತಾಣದ ಅಭಿನಂದನೆಯನ್ನು ಸಲ್ಲಿಸೋಣ ಬಂದರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜೈನ ಸೊಸೈಟಿ ಮಂಗಳೂರು ಭಗವಾನ್ ಶ್ರೀ ಮಹಾವೀರ ಜಯಂತಿ, ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿದಂಥ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಆದರಣೀಯ ಯುಟಿ ಖಾದರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿಸುವಂತಹ ಗೌರವಾನ್ವಿತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದರಣೀಯ ಹಿರಿಯರಾಗಿರುವಂಥ ಶ್ರೀ ಸದಾಶಿವ ಉಳ್ಳಾಲ್ ಅವರೇ, ಈ ಹಿಂದೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಜೈನ್ ಸೊಸೈಟಿಯ ಗೌರವ ಅಧ್ಯಕ್ಷರಾಗಿ ಸರಳ ಸಜ್ಜನಿಕೆಯ ರಾಜಕಾರಣವನ್ನು ಮಾಡ್ತಾ ನಮ್ಮೆಲ್ಲರಿಗೂ ಆದರ್ಶರಾಗಿರುವಂಥ ಗೌರವಾನ್ವಿತ ಶ್ರೀ ಸುರೇಶ್ ಬಳ್ಳಾಲ್ ಅವರೇ, ಜೈನ್ ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು, ನಮ್ಮ ಆದರಣೀಯ ಮಿತ್ರರು, ಕೊಡುಗೈ ದಾನಿಗಳು, ಗೌರವಾನ್ವಿತ ಶ್ರೀ ಪುಷ್ಪರಾಜ್ ಜೈನ್ ಅವರೇ, ಜೈನ್ ಸೊಸೈಟಿಯ ಕಾರ್ಯದರ್ಶಿ ಗೌರವಾನ್ವಿತ ಸಚಿನ್ ಕುಮಾರ್ ಅವರೇ, ಅದೇ ರೀತಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಆದರಣೀಯ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಡ್ತಿರುವಂಥ ಗೌರವಾನ್ವಿತ ರತ್ನಾಕರ್ ಜೈನ್ ಅವರೇ, ಉಪನ್ಯಾಸವನ್ನು ನೀಡಲಿಕ್ಕಿರುವಂತಹ ಸನ್ಮಾನ್ಯ ಶ್ರೀ ಮುನಿರಾಜ್ ರೆಂಜಾಳ್ ಅವರು, ಶ್ರೀ ಮಹಾವೀರ ಜಿನರಿಗೆ
ಕಾಣುವೆ